ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ನಾನು ಸಚಿವೆಗೆ ಅನ್ನುವಂತ ಆರೋಪ ತಮ್ಮ ಅವ್ರು ವಿರುದ್ಧ ಅವ್ರು ದೂರು, ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ. ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನೀವು ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಕ್ಕೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ತಾವು ಪದ ಬಳಕೆ ಮಾಡಿಲ್ಲ ಸರ್, ತಾವು ಮಾಡಿಲ್ಲ. ಯಾವುದೇ ಪದ ಬಳಕೆ ಮಾಡಿಲ್ಲ. ಅವಾಚ್ಯ ಪದವನ್ನೇ ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ ಸಭಾಪತಿ. ಈಗಾಗಲೇ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್ಸೇ. ಹಂಗೆ ಅಂಬೇಡ್ಕರ್ ಅವರನ್ನ ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವಂಬರ್ 26 ಲಾಡೆ ಅಂತ ಕರಿತಾಯಿದ್ರು. ಮೋದಿಯವರು ಬಂದ ಮೇಲೆ ಅದನ್ನು ನವಂಬರ್ 26ನೇ ತಾರೀಕನ್ನು 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲಿಸಿ ಸತ್ತಾಗಲೂ ಅಪಮಾನ ಮಾಡಿದೆ ಅನ್ನೋದನ್ನು ಬಿಡಿಸಿಟ್ಟಿದ್ದೇನೆ. ಈಗ ತಾವು ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್? ನಾನು ಅವರಿಗಂತೂ ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕೆರಳಿದ್ರು ಅಂತ ಕಾಂಗ್ರೆಸ್ನವರು. ನನಗೆ ಯಾವತ್ತು ಕೆರಳಿದ್ರೋ ಏನೋ ನಂಗೆ ಗೊತ್ತಿಲ್ಲ. ಹಾಗಂತದ್ದೇನು? ನಾವೇನು ಅಂದರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಕ್ಕೆ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ಮಾಡಿಲ್ಲ. ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ತಮ್ಮ ವಿರುದ್ಧ ದೂರು, ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ. ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನೀವು ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಕ್ಕೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ತಾವು ಪದ ಬಳಕೆ ಮಾಡಿಲ್ಲ ಸರ್, ತಾವು ಮಾಡಿಲ್ಲ. ಯಾವುದೇ ಪದ ಬಳಕೆ ಮಾಡಿಲ್ಲ. ಅವಾಚ್ಯ ಪದವನ್ನೇ ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ ಸಭಾಪತಿ. ಈಗಾಗಲೇ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್ಸೇ. ಹಂಗೆ ಅಂಬೇಡ್ಕರ್ ಅವರನ್ನು ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವಂಬರ್ 26 ಲಾಡೆ ಅಂತ ಕರಿತಾಯಿದ್ರು. ಮೋದಿಯವರು ಬಂದ ಮೇಲೆ ಅದನ್ನು ನವಂಬರ್ 26ನೇ ತಾರೀಕನ್ನು 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲಿಸಿ ಸತ್ತಾಗಲೂ ಅಪಮಾನ ಮಾಡಿದೆ ಅನ್ನೋದನ್ನು ಬಿಡಿಸಿಟ್ಟಿದ್ದೇನೆ. ಈಗ ತಾವು ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್? ನಾನು ಅವರಿಗಂತೂ ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕೆರಳಿದ್ರು ಅಂತ ಕಾಂಗ್ರೆಸ್ನವರು. ನನಗೆ ಯಾವತ್ತು ಕೆರಳಿದ್ರೋ ಏನೋ ನಂಗೆ ಗೊತ್ತಿಲ್ಲ. ಹಾಗಂತದ್ದೇನು? ನಾವೇನು ಅಂದರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಕ್ಕೆ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ಮಾಡಿಲ್ಲ. ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ತಮ್ಮ ವಿರುದ್ಧ ದೂರು, ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ. ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನೀವು ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಕ್ಕೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ತಾವು ಪದ ಬಳಕೆ ಮಾಡಿಲ್ಲ ಸರ್, ತಾವು ಮಾಡಿಲ್ಲ. ಯಾವುದೇ ಪದ ಬಳಕೆ ಮಾಡಿಲ್ಲ. ಅವಾಚ್ಯ ಪದವನ್ನೇ ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ ಸಭಾಪತಿ. ಈಗಾಗಲೇ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್ಸೇ. ಹಂಗೆ ಅಂಬೇಡ್ಕರ್ ಅವರನ್ನು ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವಂಬರ್ 26 ಲಾಡೆ ಅಂತ ಕರಿತಾಯಿದ್ರು. ಮೋದಿಯವರು ಬಂದ ಮೇಲೆ ಅದನ್ನು
ನವಂಬರ್ 26ನೇ ತಾರೀಕನ್ನು 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲಿಸಿ ಸತ್ತಾಗಲೂ ಅಪಮಾನ ಮಾಡಿದೆ ಅನ್ನೋದನ್ನು ಬಿಡಿಸಿಟ್ಟಿದ್ದೇನೆ. ಈಗ ತಾವು ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್. ನಾನು ಅವರಿಗಂತೂ ಏನು ಹೇಳಿಲ್ಲ, ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕೆರಳಿದ್ರ ಅಂತ ಕಾಂಗ್ರೆಸ್ನವರು. ನನಗೆ ಯಾವತ್ತು ಕೆರಳಿದ್ರೋ ಏನೋ ನಂಗೆ ಗೊತ್ತಿಲ್ಲ. ಹಾಗಂತದ್ದೇನಿಲ್ಲ. ನಾವೇನಂದರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಕ್ಕೆ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ನಾನು ಮಾಡಿಲ್ಲ. ಸರ್, ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ನಾನು ಸಚಿವೆಗೆ ಅನ್ನುವಂತ ಆರೋಪ ತಮ್ಮ ಅವ್ರು ವಿರುದ್ಧ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನೀವು ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಕ್ಕೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ತಾವು ಪದ ಬಳಕೆ ಮಾಡಿಲ್ಲ ಸರ್, ತಾವು ಮಾಡಿಲ್ಲ. ಯಾವುದೇ ಪದ ಬಳಕೆ ಮಾಡಿ ಅವಾಚ್ಯ ಪದವನ್ನೇ ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ ಸಭಾಪತಿ. ಈಗಾಗಲೇ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್ಸೇ. ಹಂಗೆ ಅಂಬೇಡ್ಕರ್ ಅವರನ್ನು ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವಂಬರ್ 26 ಲಾ ಡೇ ಅಂತ ಕರಿತಾ ಇದ್ದರು. ಮೋದಿಯವರು ಬಂದ ಮೇಲೆ ಅದನ್ನು ನವಂಬರ್ 26ನೇ ತಾರೀಕನ್ನು 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲಿಸಿ ಸತ್ತಾಗಲೂ ಅಪಮಾನ ಮಾಡಿದೆ ಅನ್ನೋದನ್ನು ಬಿಡಿಸಿಟ್ಟಿದ್ದೇನೆ. ಈಗ ತಾವು ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್. ನಾನು ಅವರಿಗಂತೂ ಏನು ಹೇಳಿಲ್ಲ, ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕೆರಳಿದ್ರ ಅಂತ ಕಾಂಗ್ರೆಸ್ನವರು. ನನಗೆ ಯಾವತ್ತು ಕೆರಳಿದ್ರೋ ಏನೋ ನಂಗೆ ಗೊತ್ತಿಲ್ಲ. ಹಾಗಂತದ್ದೇನಿಲ್ಲ. ನಾವೇನಂದರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಕ್ಕೆ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ನಾನು ಮಾಡಿಲ್ಲ. ಸರ್, ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ ತಮ್ಮ ವಿರುದ್ಧ ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನೀವು ಏನು ಈಗ ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ಈಗ ಸೂಕ್ತ ಸಂದರ್ಭ ಅಲ್ಲ ಉತ್ತರ ಕೊಡೋದಕ್ಕೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ತಾವು ಪದ ಬಳಕೆ ಮಾಡಿಲ್ಲ ಸರ್, ತಾವು ಮಾಡಿಲ್ಲ. ಯಾವುದೇ ಪದ ಬಳಕೆ ಮಾಡಿ ಅವಾಚ್ಯ ಪದವನ್ನೇ ಬಳಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಮಾಡ್ತಾರೆ ಸಭಾಪತಿ. ಈಗಾಗಲೇ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗಾಗಲೇ ನೀವು ನಾನು ಹೇಳಿದ್ನಲ್ಲ, ಅಂಬೇಡ್ಕರ್ ಅವರಿಗೆ ಬದುಕಿದ್ದಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು, ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು. ಈಗ ಅಂಬೇಡ್ಕರ್ ಅವರ ಹೆಸರನ್ನ ಇಟ್ಕೊಂಡು ಸುಳ್ಳು ಆರೋಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಸತ್ತಾಗ ಅಪಮಾನ ಮಾಡಿದ್ದು ಯಾರು? ಕಾಂಗ್ರೆಸ್ಸೇ. ಹಂಗೆ ಅಂಬೇಡ್ಕರ್ ಅವರನ್ನು ಸ್ಮಾರಕವನ್ನು ಡೆವಲಪ್ ಮಾಡೋಕ್ಕೆ ಏನಾದ್ರು ಕಾಂಗ್ರೆಸ್ ಸಹಾಯ ಮಾಡಲಿಲ್ಲ. ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು BJP ಸರ್ಕಾರ. ನವಂಬರ್ 26 ಲಾ ಡೇ ಅಂತ ಕರಿತಾ ಇದ್ದರು. ಮೋದಿಯವರು ಬಂದ ಮೇಲೆ ಅದನ್ನು ನವಂಬರ್ 26ನೇ ತಾರೀಕನ್ನು 2015ರಿಂದ ಸಂವಿಧಾನ ಗೌರವ ದಿವಸ ಅಂತೇಳಿ ಕರೆದು ಗೌರವ ಕೊಡೋ ಕೆಲಸ ಮಾಡಿದ್ರು. ಹೀಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡಿ ಸೋಲಿಸಿ ಸತ್ತಾಗಲೂ ಅಪಮಾನ ಮಾಡಿದೆ ಅನ್ನೋದನ್ನು ಬಿಡಿಸಿಟ್ಟಿದ್ದೇನೆ. ಈಗ ತಾವು ಈ ವಿಚಾರದಲ್ಲಿ ಕ್ಲಾರಿಟಿ ಇದೆ ಸರ್, ತಮ್ಮಿಂದ ಏನು ಮಿಸ್ಟೇಕ್ ಆಗಿಲ್ಲ ಸರ್. ನಾನು ಅವರಿಗಂತೂ ಏನು ಹೇಳಿಲ್ಲ, ಏನು ಹೇಳಿಲ್ಲ. ರಾಹುಲ್ ಗಾಂಧಿ ಅವರ ಪದವನ್ನು ಬಳಸಿದ್ದಕ್ಕೆ ಕೆರಳಿದ್ರ ಅಂತ ಕಾಂಗ್ರೆಸ್ನವರು. ನನಗೆ ಯಾವತ್ತು ಕೆರಳಿದ್ರೋ ಏನೋ ನಂಗೆ ಗೊತ್ತಿಲ್ಲ. ಹಾಗಂತದ್ದೇನಿಲ್ಲ. ನಾವೇನಂದರೆ ಊಹೆಯ ಪ್ರಶ್ನೆಗಳಿಗೆ ನಾವು ಉತ್ತರಿಸೋಕ್ಕೆ ಹೋಗಲ್ಲ. ಆ ರೀತಿ ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ನಾನು ಮಾಡಿಲ್ಲ.